ಮುಂಡಗೋಡ ತಾಲೂಕಿನಲ್ಲಿ ಮೋಟಾರು ವಾಹನಗಳಿಗೆ ಸಿಎನ್ಜಿ ಬದಲು ಸಿಬಿಜಿ ಗ್ಯಾಸ್ ವಿತರಣೆ ಮಾಡುತ್ತಿರುವ ಪೆಟ್ರೋಲ್ ಬಂಕ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕರ್ನಾಟಕ ಚಾಲಕರ ಒಕ್ಕೂಟ ಹಾಗೂ ಮುಂಡಗೋಡ ತಾಲೂಕಾ ಆಟೋ ಚಾಲಕರ ಮಾಲಕರ ಹಾಗೂ ಟ್ಯಾಕ್ಸಿ ಮಾಲಕರ ಸಂಘ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಿತು. ಈ ವೇಳೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸಿದರು. ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಇಂದು ಕರ್ನಾಟಕ ಚಾಲಕರ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧ್ಯಕ್ಷರು ಮುನ್ನಾ ಗಣೇಶ್ಪುರ್ ಇವರ ವತಿಯಿಂದ ಮತ್ತು ಮುಂಡಗೋಡಿನ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ನಮ್ಮ ಆಟೋ ಚಾಲಕರ ವತಿಯಿಂದ ಮಾನ್ಯ ಮುಂಡಗೋಡ ತಹಶೀಲ್ದಾರ್ ಸಾಹೇಬರು ಅವರ ಮುಖಾಂತರ ರವಾನೆ. ವಿಷಯ: ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಕಾರಾಡ್ಗಿ ಪೆಟ್ರೋಲ್ ಬಂಕ್ ಯಲ್ಲಾಪುರ ರೋಡ್ ಮುಂಡಗೋಡ ಸಿಎನ್ಜಿ ಬದಲಾಗಿ ಸಿಬಿಜಿ ಮಾರಾಟ ಮಾಡುತ್ತಿರುವುದರಿಂದ ಆಟೋ ಟ್ಯಾಕ್ಸಿ ವಾಹನಗಳಿಗೆ ತಾಂತ್ರಿಕ ತೊಂದರೆ ಉಂಟಾಗುತ್ತಿರುವ ಬಗ್ಗೆ ಗ್ರಾಹಕರಿಗೆ ಪ್ರತ್ಯೇಕವಾಗಿ ಸಿಎನ್ಜಿ ಬದಲಾಗಿ ಸಿಬಿಜಿ ಮತ್ತು ಇಂಧನ ಮಾರಾಟ ವ್ಯವಸ್ಥೆ ಮಾಡಲು ನಿರ್ದೇಶನ ಕೋರಿ ಮನವಿ. ನಾವು ಮುಂಡಗೋಡ ತಾಲೂಕಿನ ಆಟೋ ಟ್ಯಾಕ್ಸಿ ಮಾಲಕರು ಹಾಗೂ ಚಾಲಕರು ನಮ್ಮ ಜೀವನೋಪಾಯವು ನಮ್ಮ ವಾಹನಗಳ ಆದಾಯದ ಮೇಲೆ ಅವಲಂಬಿತವಾಗಿದೆ. ಸುಮಾರು 2022ನೇ ಸಾಲಿನ ಮುಂಡಗೋಡಿನಲ್ಲಿ ಕಾರಾಡ್ಗಿ ಪೆಟ್ರೋಲ್ ಬಂಕ್ ರಿಟೇಲ್ ಔಟ್ಲೆಟರು ಪೆಟ್ರೋಲ್ ಬಂಕ್ ಪ್ರಾರಂಭಿಸಿದ್ದರು. ನಂತರ ಸಿಎನ್ಜಿ ಸ್ಟೇಷನ್ ಅನುಮತಿ ಪಡೆಯುವ ಸಂಬಂಧ ಮುಂಡಗೋಡಿನ ಆಟೋ ಮತ್ತು ಟ್ಯಾಕ್ಸಿ ಮಾಲಕರು ಹಾಗೂ ಚಾಲಕರಿಂದ ಸಹಿ ಪಡೆದು ಬೇಡಿಕೆ ಪತ್ರ ಸಲ್ಲಿಸಿ ಸಿಎನ್ ಸ್ಟೇಷನ್ ಅನುಮತಿ ಪಡೆದಿರುತ್ತಾರೆ. ಅಲ್ಲದೆ ಮುಂಡಗೋಡಿನಲ್ಲಿ ಸಿಎನ್ಜಿ ಸ್ಟೇಷನ್ ಆಗಿರುತ್ತದೆ ಎಂದು ನಂಬಿ ಅನೇಕ ಆಟೋ ಟ್ಯಾಕ್ಸಿ ಮಾಲಕರು ತಮ್ಮ ಪೆಟ್ರೋಲ್ ವಾಹನಗಳನ್ನು ಮಾರಾಟ ಮಾಡಿ ಸಾಲ ಪಡೆದು ಹೊಸದಾಗಿ ಸಿಎನ್ಜಿ ಆಟೋ ಮತ್ತು ಟ್ಯಾಕ್ಸಿ ವಾಹನಗಳನ್ನು ಖರೀದಿಸುತ್ತಾರೆ. ಆದರೆ ಪ್ರಸ್ತುತ ಸದರಿ ಸ್ಟೇಷನ್ನಲ್ಲಿ ಸಿಎನ್ಜಿ ಬದಲಾಗಿ ಸಿಬಿಜಿ ಇಂಧನವನ್ನು ಮಾರಾಟ ಮಾಡಲಾಗುತ್ತಿದೆ. ನಮ್ಮ ವಾಹನಗಳ ಕಂಪನಿಗಳು ವಾಹನಗಳಲ್ಲಿ ಸಿಎನ್ಜಿ ಬಳಕೆ ಮಾತ್ರ ಅನುಮತಿ ನೀಡಿದ್ದು, ಸಿಎನ್ಜಿ ಬದಲಾಗಿ ಬೇರೆ ಇಂಧನ ಬಳಕೆಯಿಂದ ಇಂಜನ್ ಅಥವಾ ಇತರ ತಾಂತ್ರಿಕ ತೊಂದರೆ ಉಂಟಾದರೆ ವ್ಯಾರಂಟಿ ಕ್ಲೈಮ್ ನೀಡಲಾಗುವುದಿಲ್ಲ ಎಂದು ಎಲ್ಲಾ ಸಿಎನ್ಜಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಸ್ಪಷ್ಟಪಡಿಸಿವೆ. ಸಿಬಿಜಿ ಇಂಧನ ಬಳಕೆಯಿಂದ ನಮ್ಮ ವಾಹನಗಳಲ್ಲಿ ಕೆಳಗಿನ ಸಮಸ್ಯೆಗಳು ಕಂಡುಬರುತ್ತಿವೆ. ಒಂದು, ಬೆಳಿಗ್ಗೆ ವಾಹನಗಳು ಸರಿಯಾಗಿ ಸ್ಟಾರ್ಟ್ ಆಗುವುದಿಲ್ಲ, ಮೈಲೇಜ್ ಕಡಿಮೆ ಆಗುತ್ತಿದೆ, ಇಂಜಿನ್ ಕಾರ್ಯಕ್ಷಮತೆ ತೊಂದರೆ ಕಾಣಿಸುತ್ತಿದೆ, ವಾಹನ ನಿರ್ವಹಣಾ ವೆಚ್ಚ ಹೆಚ್ಚಾಗಿದೆ, ಸಾಲದ ಕಂತುಗಳು ಪಾವತಿಸುವುದು ಕಷ್ಟಕರವಾಗಿದೆ. ಮುಂಡಗೋಡಿನಲ್ಲಿ ಸಿಎನ್ಜಿ ಪೂರೈಸುವ ಬೇರೆ ಸ್ಟೇಷನ್ ಇಲ್ಲದ ಕಾರಣ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೇವೆ. ಆದ್ದರಿಂದ ಗ್ರಾಹಕ ಹಿತಾಸಕ್ತಿ, ವಾಹನ ಮಾಲಕರು ಜೀವನೋಪಾಯ ಹಾಗೂ ಸಾರ್ವಜನಿಕ ಸೇವೆಯ ದೃಷ್ಟಿಯಿಂದ ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾರಾಡ್ಗಿ ಪೆಟ್ರೋಲ್ ಬಂಕ್ ರಿಟೇಲ್ ಔಟ್ಲೆಟರಿಗೆ ಕೆಳಕಂಡಂತೆ ತಕ್ಷಣ ನಿರ್ದೇಶನ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಬೇಡಿಕೆಗಳು: ಸಿಎನ್ಜಿ ವಾಹನಗಳಿಗೆ ಸಿಎನ್ಜಿ ಇಂಧನವೇ ಪೂರೈಸುವಂತೆ ಸೂಚಿಸಬೇಕು. ಸಿಬಿಜಿ ಇಂಧನ ಮಾರಾಟ ಮಾಡಬೇಕಾದರೆ ಅದನ್ನು ಪ್ರತ್ಯೇಕ ವ್ಯವಸ್ಥೆಯಲ್ಲಿ ಸ್ಪಷ್ಟ ಫಲಕದೊಂದಿಗೆ ಗ್ರಾಹಕರ ಆಯ್ಕೆಯ ಮೇರೆಗೆ ಮಾತ್ರ ಮಾರಾಟ ಮಾಡಲು ನಿರ್ದೇಶಿಸಬೇಕು. ಸಿಎನ್ಜಿ ಮತ್ತು ಸಿಬಿಜಿ ಇಂಧನಗಳ ಬಗ್ಗೆ ಸ್ಪಷ್ಟ ಫಲಕವನ್ನು ಪಂಪ್ನಲ್ಲಿ ಅಳವಡಿಸಬೇಕು. ಸಿಎನ್ಜಿ ಆಟೋ ಟ್ಯಾಕ್ಸಿ ಮಾಲಕರಿಗೆ ಮೋಸವಾಗದಂತೆ ಹಾಗೂ ತಪ್ಪು ಇಂಧನದಿಂದ ವಾಹನಗಳಿಗೆ ಹಾನಿಯಾಗದಂತೆ ಸಂಬಂಧಿಸಿದ ಇಲಾಖೆಗಳಿಂದ ಪರಿಶೀಲನೆ ಮಾಡಬೇಕು. ಹಾನಿಗೊಳಗಾದ ಗ್ರಾಹಕರಿಗೆ ಸೂಕ್ತ ಪರಿಹಾರ ಒದಗಿಸಲು ಪಂಪ್ ಮಾಲೀಕರಿಗೆ ನಿರ್ದೇಶನ ನೀಡಬೇಕು.
ಪರೀಕ್ಷೆಯಲ್ಲಿ ಕಳಪೆ ಗುಣಮಟ್ಟ ಸಾಬೀತಾದರೆ ಕೂಡಲೇ ಬಂಕಿನ ಪರವಾನಗಿಯನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಬೇಕು ಮತ್ತು ಕಾನೂನು ಕ್ರಮ ಜರುಗಿಸಬೇಕು. ಅಗತ್ಯವಿದ್ದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಸಾರಿಗೆ ಇಲಾಖೆ, ತೂಕ ಅಳತೆ ಇಲಾಖೆ ಹಾಗೂ ಸಂಬಂಧಿಸಿದ ಪೆಟ್ರೋಲಿಯಂ ಗ್ಯಾಸ್ ಕಂಪನಿಯಿಂದ ವರದಿ ಪಡೆದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆದ್ದರಿಂದ ಮುಂಡಗೋಡಿನ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಹಾಗೂ ಚಾಲಕರ ಜೀವನೋಪಾಯ ಹಿತದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಂಡು ಸದರಿ ಸಿಎನ್ಜಿ ಸ್ಟೇಷನ್ ನಲ್ಲಿ ಸಿಎನ್ಜಿ ಬೇಕಾದ ಗ್ರಾಹಕರಿಗೆ ಸಿಎನ್ಜಿ ಹಾಗೂ ಸಿಬಿಜಿ ಬೇಕಾದ ಗ್ರಾಹಕರಿಗೆ ಸಿಬಿಜಿ ಇಂಧನವನ್ನು ಪ್ರತ್ಯೇಕವಾಗಿ ಪೂರೈಸುವ ವ್ಯವಸ್ಥೆ ಮಾಡಲು ತಾಕೀತು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ನಮ್ಮ ಪದಾಧಿಕಾರಿಗಳು ಈಗ ಪತ್ರದ ಮುಖಾಂತರ ಏನೆಲ್ಲ ವಿಷಯ ಓದಿ ಹೇಳಿದ್ದಾರೆ. ಆದರೆ ಮೌಖಿಕವಾಗಿ ನಾನೊಂದು ಎರಡೆರಡು ಮಾತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೌಖಿಕವಾಗಿ ಇದು ಎಲ್ಲದಕ್ಕಿಂತ ಮುಂಚೆ ಸರ್ ಒಮ್ಮೆ ಸ್ಟ್ರೈಕ್ ಮಾಡಿದರೆ ಆಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೆ ಅವ್ರು ಬಗ್ಲಿಲ್ಲ. ಕಾಣದ ಹಿತಾಸಕ್ತಿಗಳು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನಾವ್ ಏನ್ ಮಾಡ್ಕೊಳಕ್ ಆಗುದಿಲ್ಲ, ಬೇಕಂದ್ರೆ ಹಾಕೊಳ್ಳಿ, ಬೇಡಾದ್ರೂ ಹೋಗಿ ಅಂತ ಹೇಳಿ. ಅದಕ್ಕೂ ನಮ್ಗೆ ಸಮಸ್ಯೆ ಇಲ್ಲ, ಯಾಕಂದ್ರೆ ಅವ್ರದ್ದು ವ್ಯಾಪಾರ ವಹಿವಾಟು ಇದೆ. ಸಿಬಿಜಿ ಮಾಡ್ಕೊಳ್ಳಿ, ಪೆಟ್ರೋಲ್ ಡೀಸೆಲ್ ಮಾಡ್ಕೊಳ್ಳಿ, LPG ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ. ನಮ್ಮನ್ನ ತೋರಿಸಿ ಕರ್ನಾಟಕ ಚಾಲಕರ ಒಕ್ಕೂಟದ ಚಾಲಕರನ್ನ ಹಾಗೆ ಮುಂಡಗೋಡ ಟ್ಯಾಕ್ಸಿ ಚಾಲಕರನ್ನೆಲ್ಲ ಸೇರಿಸಿ ತೋರಿಸಿ ಒಂದು CNG ಪರ್ಮಿಷನ್ ತಗೊಂಡಿದ್ದಾರೆ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ, ಅದನ್ನ ಹಾಕಿ ಅಂತ ಕೇಳುವಾಗ ಅವ್ರು ಅದನ್ನ ಹಾಕ್ತಾ ಇಲ್ಲ. ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮ್ಮ ಅವಶ್ಯಕತೆ ಇದ್ದವಾಗ ನಮ್ಮ ಕಾಲ್ ಮುಗಿದ್ರು, ನಮ್ಮ ಅವಶ್ಯಕತೆ ಮುಗಿದ ಮೇಲೆ ಕಾಲ್ ಕಟ್ ಮಾಡಿ ಎಲ್ಲಿ ಹೋಗುವ ಅನ್ನೋ ಪರಿಸ್ಥಿತಿ ತಂದಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ, ಈ ಆದಷ್ಟು ಬೇಗ ಆ ಪಂಪನವ್ರನ್ನ ಕರೆಸಿ ಇದನ್ನ ಇತ್ಯರ್ಥ ಮಾಡಬೇಕು. ಇಲ್ಲವಾದಲ್ಲಿ ಈಗ ನಾವು ಮುಂಡಗೋಡ ತಾಲೂಕಿನ ಚಾಲಕ ಮಿತ್ರರು ಮಾತ್ರ ಸೇರ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಇಡೀ ಕರ್ನಾಟಕದಾದ್ಯಂತ, ರಾಜ್ಯಾದ್ಯಂತ ಹಬ್ಬಿದೆ. 30 ಜಿಲ್ಲೆಯಲ್ಲಿ ಹಬ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದು ಸರಿಯಾಗಲಿಲ್ಲ ಅಂದ್ರೆ ಸರ್, ಪ್ರತಿ ಜಿಲ್ಲೆಯಿಂದ, ಪ್ರತಿ ತಾಲೂಕಿಂದ, ಮೂಲೆಯಿಂದ ಚಾಲಕರು ಸೇರಿಸ್ತಾರೆ. ದಯವಿಟ್ಟು ಅದಕ್ಕೆ ಆಸ್ಪದ ತಾವುಗಳು ಕೊಡಬಾರ್ದಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಚಾಲಕರ ಒಕ್ಕೂಟ ಮುಂಡಗೋಡು ತಾವೆಲ್ಲರೂ ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲೆ ಮತ್ತು ಜಿಲ್ಲಾಧ್ಯಕ್ಷರೆಲ್ಲ ಗಣೇಶಪುರ ಏನೋ ಒಂದು ಸಹಯೋಗದಲ್ಲಿ ತಾವೆಲ್ಲ ಬಂದಿದ್ದೀರಿ. ನಾನು ನಿನ್ನೆ ತಹಶೀಲ್ದಾರ್ ಮುಂಡಗೋಡಿ ಆ ಒಂದು ಪ್ರಭಾವವನ್ನು ಪಡೆದಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ನಿಮ್ಮ ಏನು ಮನವಿ ಇದೆ CNG ಬದಲಾಗಿ CBG ಮಾರಾಟ ಮಾಡ್ತಿರೋದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಮತ್ತೆ ಸಂಬಂಧಪಟ್ಟಂತ ಪ್ರಾಧಿಕಾರಕ್ಕೆ DD ಫುಡ್ ಇರ್ಬೋದು ಇವ್ರ ಗಮನಕ್ಕೆ ತರ್ತಾನೆ, ತಂದು 100% ನಾನು ಪ್ರಯತ್ನ ಮಾಡ್ತೇನೆ. ಅದಾದ ನಂತರ ನಿಮ್ಮನ್ನ ಪ್ರತ್ಯೇಕವಾಗಿ ಮಾತಾಡ್ತೇನೆ, ಸರಿನಾ? ಏನಾಗುತ್ತೆ ಈ ಮನವಿಯನ್ನ ನಾನು ಮೇಲಾಧಿಕಾರಿ ಕಳಿಸ್ತೇನೆ. ಜೊತೆಗೆ ನಿಮ್ಮ ಅನಿಸಿಕೆ ಪ್ರಕಾರವಾಗಿ ಏನೇನಿದೆ ಅವಕಾಶ ಏನೇನಿದೆ ನಮ್ಮ ಇಲಾಖೆಯಲ್ಲಿ ಅಥವಾ ಸರ್ಕಾರದ ಮಟ್ಟದಿಂದ ಏನೇನು ಅವಕಾಶ ಸಿಗುತ್ತೆ ಅದನ್ನ ನಾನು ಮಾಡ್ತೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಶಾಂತಿಯುತವಾಗಿ ಬಂದಿದ್ದಾರೆ, ತುಂಬಾ ಧನ್ಯವಾದಗಳು. ಒಳ್ಳೇದಾಗಲಿ. ನಿಮ್ ಸಹಕಾರ ನಮ್ಮ ತಾಲೂಕು ಆಡಳಿತ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೇನೆ. ಒಳ್ಳೇದಾಗಲಿ. ಥ್ಯಾಂಕ್ ಯು.